ಕೇಂದ್ರ ರಾಜಕಾರಣದಲ್ಲಿ ಶುರುವಾಗಿದೆ ಮಂತ್ರಿಗಿರಿಯ ಲೆಕ್ಕಾಚಾರ. ಪ್ರಧಾನಿ ಮೋದಿ ಸಂಪುಟದಲ್ಲಿ ಈ ಬಾರಿ ಬದಲಾವಣೆ ಪಕ್ಕಾ ಅಂತ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಏನು ಬದಲಾವಣೆ ಆಗತ್ತೆ? ಸಂಪುಟದಲ್ಲಿ ಭಾರೀ ಬದಲಾವಣೆ. ಯಾವ ರೀತಿಯಾಗಿ ಬದಲಾವಣೆ ಆಗತ್ತೆ? ಯಾರಿಗೆ ಅವಕಾಶ ಸಿಗತ್ತೆ? ಕರ್ನಾಟಕ ರಾಜ್ಯಕ್ಕೆ 2ರಿಂದ 3 ಸ್ಥಾನಗಳು ಸಿಗೋ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸಂಭಾವ್ಯ ಸಚಿವರ ಜೊತೆ ಮೋದಿ ನಿವಾಸದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ರಾಜ್ಯದ 2 ಸಂಸದರಿಗೆ ಕೇಂದ್ರದಿಂದ ಕರೆ ಬಂದಿದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಫೋನ್ ಬಂದವರಿಗೆ ಮೋದಿ ಸಂಪುಟದಲ್ಲಿ ಸ್ಥಾನ ಪಕ್ಕಾ ಫಿಕ್ಸು. ಎಚ್.ಡಿ. ಕುಮಾರಸ್ವಾಮಿಗೆ ಬಹುತೇಕ ಸಂಪುಟ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಖಂಡಿತವಾಗಿಯೂ ಕೂಡ ಸಂಪುಟದಲ್ಲಿ ಬದಲಾವಣೆ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇದು 3ನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಅಧಿಕಾರವನ್ನ ವಹಿಸ್ತಾ ಇರೋದು. 2 ಬಾರಿ ಬಹುಮತ ಬಂದು ಅವರು ಅಧಿಕಾರವನ್ನ ವಹಿಸಿದ್ರು. ಈ ಬಾರಿ ಹಂಗಲ್ಲ, ಇಲ್ಲಿ ಕಿಚಡಿ ಸರ್ಕಾರ ನಿರ್ಮಾಣ ಆಗ್ತಾ ಇದೆ. ಸೊ ಹಾಗಾಗಿ ಬದಲಾವಣೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಆಗಲೇಬೇಕು. ಯಾರ್ಯಾರು ಏನೇನು ಸ್ಥಾನಮಾನಗಳನ್ನ ಕೇಳ್ತಾರೋ ಇಷ್ಟ ಇದ್ರೂ ಇಲ್ಲದೆ ಇದ್ರೂ ಕೊಡಲೇಬೇಕು. ಕರ್ನಾಟಕದ ಪಾಲಿಗೆ ಏನು ಸಿಗುತ್ತೆ? ಕೇಂದ್ರದ ಮೇಲಿರೋದೊಂದು ಬಹುದೊಡ್ಡ ಆರೋಪ ಅಂದರೆ ಯಾವಾಗಲೂ ಕರ್ನಾಟಕವನ್ನು ಕಡೆಗಣಿಸಲಾಗತ್ತೆ ಅನ್ನುವಂಥ ವಿಚಾರ. ಆದರೆ ಈ ಬಾರಿ ಖಂಡಿತವಾಗಿಯೂ ಬದಲಾವಣೆ ಆಗತ್ತೆ. ಕರ್ನಾಟಕ ರಾಜ್ಯಕ್ಕೆ 2ರಿಂದ 3 ಸ್ಥಾನಗಳು ಸಿಗೋದು ಫಿಕ್ಸು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಅಧಿಕೃತವಾಗಿ ಅನೌನ್ಸ್ ಮಾಡೋದು ಒಂದೇ ಬಾಕಿ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಆಲ್ರೆಡಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲೇ ಇದ್ದಾರೆ. ಯಾವ ಖಾತೆ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನೂ 2 ಕರೆ ಬಂದಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗಿದ್ರೆ ಆ ಇನ್ನಿಬ್ಬರು ಯಾರು? ಅವ್ರಿಗೆ ಯಾವ ಥರದ ಸ್ಥಾನಮಾನಗಳು ಸಿಗುತ್ತೆ? ಇದು ಕೂಡ ಸದ್ಯಕ್ಕೆ ಇರುವಂಥ ಒಂದು ಅತಿ ದೊಡ್ಡ ಪ್ರಶ್ನೆ ಆಗಿದೆ. ನೋಡಿ, ಹಾಗಿದ್ರೆ ಈ ಬಾರಿಯ ಬದಲಾವಣೆ ಏನು ಅಂತ ನೋಡೋದಾದ್ರೆ ಕರ್ನಾಟಕಕ್ಕೆ 2ರಿಂದ 3 ಸ್ಥಾನಗಳು ಸಿಗೋ ಸಾಧ್ಯತೆ. ಎಲೆಕ್ಷನ್ ಅಥವಾ ಮೈತ್ರಿ ಅಂದಾಗ್ಲೇನೆ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ. ಕೃಷಿ ಖಾತೆಯನ್ನ ಅವರಿಗೆ ಕೊಡಬೇಕು. ಕೃಷಿಯ ಬಗ್ಗೆ ಹೆಚ್ಚಿನ ಒಲವಿದೆ. ಮಣ್ಣಿನ ಮಗ ಅಂತ ಕರೆಸ್ಕೊಳ್ತಾರೆ. ಆ ಕಾರಣಕ್ಕಾಗಿ ಕೃಷಿ ಖಾತೆಯನ್ನ ಕೊಡಬೇಕು ಅಂತ ಕೇಳಿಕೊಳ್ಳಲಾಗಿತ್ತು. ಈವನ್ ಕುಮಾರಸ್ವಾಮಿ ಅವರು ಕೂಡ ಆ ಖಾತೆಯ ಬಗ್ಗೆ ಹೆಚ್ಚು ಉತ್ಸುಕರಾಗಿದ್ದಾರೆ. ಆಲ್ರೆಡಿ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಪಾಸಿಟಿವ್ ಆದಂಥ ಒಂದು ಪ್ರತಿಕ್ರಿಯೆ ಇಲ್ಲಿವರೆಗೂ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇತ್ತು, ಅಂದರೆ ಚರ್ಚೆಗಳಾಗ್ತಾ ಇತ್ತು. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಸ್ಥಾನ ಸಿಗೋದಂತೂ ಪಕ್ಕ. ಬಟ್ ಯಾವ ಖಾತೆ ಕೊಡ್ತಾರೆ ಅದು ಪ್ರಶ್ನೆ. ಕರ್ನಾಟಕದ ಇನ್ನಿಬ್ಬರಿಗೂ ಕರೆ ಬಂದಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅವರಿಗೆ ಯಾವ ಸ್ಥಾನಮಾನಗಳು ಸಿಗುತ್ತೆ ಅನ್ನೋದು ಕೂಡ ಪ್ರಶ್ನೆ. ಇಡೀ ಕರ್ನಾಟಕದ ಜನತೆ ಕಾಯ್ತಾ ಇದ್ದಾರೆ. ಕಾರಣ, ಕಳೆದ ಬಾರಿ ಒಂದು ಗಂಭೀರವಾದಂಥ ಆರೋಪವನ್ನು ಕಾಂಗ್ರೆಸ್ ಮಾಡಿತ್ತು. ನಮಗೆ ಅನುದಾನದ ವಿಚಾರದಲ್ಲಿ ತಾರತಮ್ಯ ಆಗತ್ತೆ, ಮಳೆ ಬಂದು ಅತಿವೃಷ್ಟಿ ಅನಾವೃಷ್ಟಿ ಆದಂಥ ಸಂದರ್ಭದಲ್ಲೂ ಪರಿಹಾರದ ವಿಚಾರದಲ್ಲಿ ತಾರತಮ್ಯ ಆಗತ್ತೆ. ಸೊ ಹೀಗಿರ್ಬೇಕಾದ್ರೆ ಇದ್ದಂಥ ಸಂಸದರು ಯಾರು ಧ್ವನಿ ಎತ್ತುತ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಇದೇ ಸಮಸ್ಯೆ ಆಗಿರೋದು ಅಂತ. ಆದರೆ ಈ ಬಾರಿ ಸಚಿವ ಸ್ಥಾನವೇ ಸಿಗೋದ್ರಿಂದ ಕರ್ನಾಟಕಕ್ಕೆ ಹೆಚ್ಚಿನ ಲಾಭಗಳು ತರ್ತಾರೆ ಅನ್ನುವಂಥ ಭರವಸೆಯನ್ನ ಜನ ಇಟ್ಕೊಂಡು ಕೂತಿದ್ದಾರೆ. ಅವ್ರು ಯಾಕೆ ಕೊಡಬೇಕು ಬೇಕು ಅಂತ ಆರೋಪ ಮಾಡ್ತಿದ್ದಾರೆ. ಇದಲ್ಲ, ದೇಶ ಮತ್ತು ರಾಜ್ಯ ಅಂತ ಬಂದಾಗ ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಸೊ ಹೀಗಿರ್ಬೇಕಾದ್ರೆ ನಮ್ಮವರೇ ಸಚಿವರಾಗಿದ್ದಾಗ ನಮ್ಮ ಕಡೆಯವರೇ 2-3 ಜನಕ್ಕೂ ಸ್ಥಾನಮಾನ ಸಿಕ್ಕಾಗ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ತರ್ತಾರೆ ಅನ್ನುವಂಥ ಒಂದು ಅಪಾರವಾದಂಥ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾರಿಗೆ ಅವಕಾಶ ಸಿಗುತ್ತೆ, ಯಾವ ಸ್ಥಾನಮಾನ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆಲ್ರೆಡಿ ಈಗ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೋ, ಪ್ರಧಾನಿ ಮೋದಿ ಜೊತೆಗೆ ಸುಮಾರು ಜನ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿವರೆಗೂ ಹೆಸರು ಫೈನಲ್ ಆಗಿಲ್ಲ, ಅನೌನ್ಸ್ ಮಾಡಿಲ್ಲ ಯಾರ್ಯಾರಿಗೆ ಅಂತ. ಸೊ ಅದರಲ್ಲಿ ತುಂಬ ಜನಕ್ಕೆ ಆಲ್ರೆಡಿ ಫೋನ್ ಹೋಗಿದೆ, ಬನ್ನಿ ಇವತ್ತು ಮಾತುಕತೆ ಮಾಡಿಬಿಡೋಣ ಅಂತ ಫೋನ್ ಮಾಡಿ ಕರೆದಿದ್ದಾರಂತೆ. ಸೊ ಇವತ್ತು ಚರ್ಚೆ ನಡೆಯುತ್ತೆ. ಈ ಚರ್ಚೆಯಲ್ಲಿ ಪ್ರಮುಖವಾಗಿ
ಯಾರೆಲ್ಲ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೋ ಅವರೆಲ್ಲರಿಗೂ ಕರೆ ಹೋಗಿದೆ. ಅದರಲ್ಲೂ ನಮ್ಮ ರಾಜ್ಯದವರ 3 ಜನಕ್ಕೆ ಕರೆ ಬಂದಿದೆ. ಅದರಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಫೈನಲ್ ಆಗಿದೆ. ಅವರು ಆಲ್ರೆಡಿ ದೆಹಲಿಯಲ್ಲೇ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಬೇಕು ಯಾರ್ಯಾರಿಗೆ ಕರೆ ಹೋಗಿದೆ, ಯಾರ್ಯಾರು ಸಚಿವ ಸ್ಥಾನವನ್ನ ಅಲಂಕರಿಸ್ತಾರೆ, ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡ್ತಾರೆ, ಯಾವ್ಯಾವ ಸ್ಥಾನಮಾನ ಸಿಗುತ್ತೆ, ಇದೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.